Hi, hello, namaste everyone. I'm Vinay Gujjar, your maths educator from Gujjar Tutorials. Friends, in the previous class we discussed that a trigonometry part, exercise number 8.2. We completed that one. In this session, we are going to discuss about a trigonometry exercise number 8.3. So the question is, express a trigonometric ratio sin A, sec A, tan A in terms of cot A. ಅಂದ್ರೆ ಏನು ಸರ್? sin A ಅಂತ ಕೊಡ್ತಾನ, sec A ಅಂತ ಕೊಡ್ತಾನ, tan A ಅಂತ ಕೊಡ್ತಾನ. sin A ಈಕ್ವಲ್ ಟು ಆನ್ಸರ್ ಇದೆಯಲ್ಲ cot ಅಲ್ಲಿ ಬರಬೇಕು. sin A ಈಕ್ವಲ್ ಟು cot ಅಲ್ಲಿ. sec A ಈಕ್ವಲ್ ಟು cot A ಬರಬೇಕು ಆನ್ಸರ್. tan A ಈಕ್ವಲ್ ಟು cot A ನೇ ಬರಬೇಕು. ಆ ತರ ಸಾಲ್ವ್ ಮಾಡೋದು. ಸರ್, ಇಫ್ ದ ಕ್ವಶನ್ ಎಕ್ಸ್ಪ್ರೆಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಅನ್ನೋದು ಏನಾದರೂ ಇದ್ರೆ, if the question is like express the trigonometric ratios in terms of it, they may give sin A, sec A, tan A, or they may give anything. ಈ ತರ ಇದ್ರೆ ಹೆಂಗ್ ಸರ್ ಸಾಲ್ವ್ ಮಾಡೋದು? We know three identities. Which are those? First one will be sin square plus cos square equal to 1. This is the first identity. Then we know other two identity. We call it as a CC ST. ಸರ್ ಸಿ ಸಿ ಎಸ್ ಟಿ ನೆನಪಾಯಿತು. ಸಿ ಅಂದರೆ ಕೊಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು 1. ಎಸ್ ಟಿ ಅಂದರೆ ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು 1. We discussed this thing in a previous video only. In the introduction part we told you that a trick to find the trigonometric identities, that is a CCST. Okay, by using these identities we need to solve the given question. ಅರ್ಥ ಆಯ್ತು? ಹಾ ಸರ್, ಐಡೆಂಟಿಟಿ ಬರ್ಕೊಂಡ್ವಿ ಸರ್. ಯಾವ ತರ ಸಾಲ್ವ್ ಮಾಡೋದು? See here, sin is there. We need to write a sin equal to cot. We'll see the identities. ಅಂದ್ರೆ sin equal to cot ಅಲ್ಲಿ ಬರ್ಬೇಕು. ಇವಾಗ ಐಡೆಂಟಿಟಿನಲ್ಲಿ ಸೈನು ಕಾಟು ಎರಡು ಇರೋದು ಅಥವಾ ಎರಡು ಇರೋ ತರ ಬರ್ಕೊಳಕ್ ಯಾವ್ದು ಬರ್ತದೆ? ಇಫ್ ಐ ಗೋ ಫಾರ್ ಫಸ್ಟ್ ಐಡೆಂಟಿಟಿ, ಸರ್ ಸೈನ್ ಇದೆ, ಕಾಸು ಇದೆ, ಒಂದು ಇದೆ, ಸೈನ್ ಇದೆ ಸರ್, ಬಟ್ ನಾನು ಕಾಟ್ ಬರ್ಬೇಕಲ್ಲ ಆನ್ಸರ್. ಕಾಸ್ಟ್ ನ ರೆಸಿಪ್ರೋಕಲ್ ಮಾಡಿದ್ರೆ ಸೆಕ್ ಬರುತ್ತೆ. ಒನ್ ಅಂದ್ರೆ ಅಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ, ಈ ಐಡೆಂಟಿಟಿ ಬರೀಲಿಕ್ಕೆ ಬರಲ್ಲ. ಓಕೆ, ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಐಡೆಂಟಿಟಿ. ಸರ್ ಕಾಟ್ ಇದೆ, ನನಗೆ ಕಾಟ್ ಆನ್ಸರ್ ಬೇಕಲ್ಲ, ಕಾಟ್ ಇದೆ, ಬಟ್ ಏನ್ ಬೇಕು? ಸೈನ್ ಬೇಕಲ್ಲ. ಇಲ್ಲಿ ಸೈನ್ ಏನಾದ್ರೂ ತಗೋಬೋದಾ? ವಿನೋದ ರೆಸಿಪ್ರೋಕಲ್ ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್. ಫಸ್ಟ್ ಲಾಸ್ಟ್ ಉಲ್ಟಾ ಅಂತ ಹೇಳಿದ್ವಿ. ಸೊ ಕೊಸೆಕ್ ಅಂದ್ರೆ ಸೈನ್ ರೆಸಿಪ್ರೋಕಲ್ ಗೊತ್ತಿದೆ. ಹಾ ಸರ್, ಬರ್ರಿ ಹಂಗಂದ್ರೆ. ಸೊ ಇವಾಗ ನಾವು ಸಾಲ್ವ್ ಮಾಡ್ತಿರೋ ಸೈನ್ ಇದಲ್ಲ. ಸೊ ವಿ ನೋ ದಟ್ ಐಡೆಂಟಿಟಿ. ವಾಟ್ಸ್ ದಟ್? ಕೊಸೆಕ್ ಸ್ಕ್ವೇರ್ ಮೈನಸ್ ಕಾಟ್ ಸ್ಕ್ವೇರ್. ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 1. ವಿ ನೋ ದಿಸ್ ಐಡೆಂಟಿಟಿ. ಸೊ ಮೈನಸ್ ಕಾಟ್ ಸ್ಕ್ವೇರ್ ಇರೋದೇನಾದ್ರೂ ಆ ಕಡೆ ಕಳಿಸಿದ್ರೆ cosec square equal to 1 plus cosec square a equal to 1 plus cot square a. ಅರ್ಥ ಆಯ್ತು ಅಂತ ಅನ್ಕೊಂಡೆ ಸರ್. ನನಗೆ ಸೈನ್ ಈಕ್ವಲ್ ಟು ಬೇಕು, ರೆಸಿಪ್ರೋಕಲ್ ಮಾಡಿ ಸರ್. ಕೊಸೆಕ್ ಇರೋದು 1/sin ಅಂತ ಬರೆಯೋದು, ಬಿಕಾಸ್ ರೆಸಿಪ್ರೋಕಲ್ ಆಫ್ ಸೈನ್ ಇಸ್ ಅ ಕೊಸೆಕ್. ಸೈನ್ ಸ್ಕ್ವೇರ್ ಎ ಅಂತ ಬರುತ್ತೆ ಈಕ್ವಲ್ಸ್ 1 ಪ್ಲಸ್ ಕಾಟ್ ಸ್ಕ್ವೇರ್. ಸರ್ ನನಗೆ ಬೇಕಾಗಿದ್ದೇನು? ಸೈನು. ಇಲ್ಲಿರೋದೇನು? 1/sin ಸ್ಕ್ವೇರ್. ನನಗೆ ಬೇಕಾಗಿದ್ದು ಸೈನು. ಸೈನ್ ಕೆಳಗಡೆ ಐತಲ್ಲ, ಏನ್ ಮಾಡೋದು? ಉಲ್ಟಾ ಪಲ್ಟಾ. ಮೀನ್ಸ್ ವಿ ನೀಡ್ ಟು ಟೇಕ್ ಅ ರೆಸಿಪ್ರೋಕಲ್. ಇಫ್ ಐ ಟೇಕ್ ಅ ರೆಸಿಪ್ರೋಕಲ್ ಇಟ್ ವಿಲ್ ಬಿ sin ಸ್ಕ್ವೇರ್ ಎ. ರೆಸಿಪ್ರೋಕಲ್ ಅಂದ್ರೆ ಇಲ್ಲಿ ಏನಿಲ್ಲ ಸರ್, 1 ಇರುತ್ತೆ. ಉಲ್ಟಾ ಆದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಅರ್ಥ ಆಯ್ತು ಅಂತ ಅನ್ಕೊಂಡೆ ನಾನು. ಸರ್ ನನಗೆ ಬೇಕಾಗಿದ್ದು ಸೈನು. ಇಲ್ಲಿರೋದು ಸೈನ್ ಸ್ಕ್ವೇರ್. ಹಾ ತಗೊಳ್ರಿ, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಇಫ್ ಐ ಟೇಕ್ ಅ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಸೈನ್ ಸ್ಕ್ವೇರ್ ಇರೋದು ಸೈನ್ ಆಯ್ತು. ಸೈನ್ ಎ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಬರೆಯೋ ಅವಸರದಲ್ಲಿ ಡೋಂಟ್ ಟ್ರೈ ಇಟ್ ಸರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಕೋಬೋದಾ? ನೋ, we can't cancel square and root here. If it is a 1 plus cot whole square, then we can cancel. Sir, ಇಲ್ಲಿ cot 1 square ಇದೆ, ಇಲ್ಲಿ root ಇದೆ, ನಾನು ಕ್ಯಾನ್ಸಲ್ ಮಾಡ್ಕೋಬೋದಾ? No, we can't cancel that one. ಅರ್ಥ ಆಯ್ತು? ಸೊ ನನಗೆ ಸಿಗ್ತಾ ಫಾರ್ ಸೈನು ಕಾಟ್ ಅಲ್ಲಿ ಬರೋದು.
ಅರ್ಥ ಆಯ್ತು ಅಂತ ಅನ್ಕೊಂಡೆ. ದೆನ್ ನೆಕ್ಸ್ಟ್ ಸರ್ ಸೈನ್ ಆದ್ಮೇಲೆ ಸೆಕ್, ಇವಾಗ ಸೆಕ್ ಬರಿಬೇಕಲ್ಲ, ಸೆಕ್ ಎ. ಮತ್ತೆ ಅದೇ ತರ ಸರ್ ವಿ ನೋ ದ 3 ಐಡೆಂಟಿಟೀಸ್ ವಿಲ್ ಚೆಕ್. ಸೆಕ್ ಅಂತೂ ಇಲ್ಲಿ ಬರುತ್ತೆ ಸೆಕ್, ಬಟ್ ನಂಗೆ ಕಾಟ್ ಬರೋದಿಲ್ಲ. ಇಲ್ಲಿ ಕಾಟ್ ಇದೆ ಬಟ್ ಸೆಕ್ ಬರೋದಿಲ್ಲ. ಸರ್ ಇಲ್ಲಿ ಸೆಕ್ ಇದೆ, ಕಾಟ್ ಬೀಳಲ್ಲ ಸರ್. ಟ್ಯಾನ್ ಇದೆ, ಟ್ಯಾನ್ ರೆಸಿಪ್ರೋಕಲ್ ಕಾಟ್ ಬರುತ್ತಲ್ಲ. ಓಕೆ, ಬೈ ಯೂಸಿಂಗ್ ಐಡೆಂಟಿಟಿ ವಿ ನೋ ದ್ಯಾಟ್ ಏನಂತ ಬರೀತೀರಿ, ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1. ನನಗೆ ಸೆಕ್ ಈಕ್ವಲ್ ಟು ಬೇಕಲ್ಲಪ್ಪ, ಸೊ ಟ್ಯಾನ್ ಆ ಕಡೆ ಕಳಿಸಿ. ಸೆಕ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಮೈನಸ್ ಆ ಕಡೆ ಹೋದ್ರೆ ಪ್ಲಸ್ ಆಯಿತು ಟ್ಯಾನ್ ಸ್ಕ್ವೇರ್. ಅರ್ಥ ಆಯಿತು ಅಂತ ಅಂದ್ಕೊಂಡೆ ನಾನು. ನನಗೆ ಕಾಟ್ ಬೇಕಲ್ಲ. ಓಕೆ ಸರ್, ಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಇದೆ, ನನಗೆ ಬೇಕಾಗಿದ್ದು ಕಾಟು. ಟ್ಯಾನ್ ಅಂದರೆ 1/cot, 1/cot ಸ್ಕ್ವೇರ್. ಅರ್ಥ ಆಯಿತು ಸರ್. ನಥಿಂಗ್ ಇಸ್ ದೇರ್, ವಿಲ್ ರೈಟ್ 1 ಹಿಯರ್. ದೆನ್ ಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಇದೆ, 1 ಇದೆ, LCM ಏನಾಯಿತು ಕಾಟ್ ಸ್ಕ್ವೇರ್ ಆಯಿತು. ಸೊ ಇಂಟು 1 ಇದೆಯಲ್ಲ, ಕಾಟ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿ, ಕಾಟ್ ಸ್ಕ್ವೇರ್ ಇಲ್ಲಿ ಇಂಟು 1. ಸೊ ಕಾಟ್ ಸ್ಕ್ವೇರ್ ಎ ಪ್ಲಸ್. ಅರ್ಥ ಆಯಿತು. ದೆನ್ ಸರ್ ನನಗೆ ಇಲ್ಲಿ ಸೆಕ್ ಸ್ಕ್ವೇರ್ ಇದೆ, ನನಗೆ ಸೆಕ್ ಬೇಕು, ತಗೊಳ್ರಿ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ಏನಾಗುತ್ತೆ, ಸೆಕ್ ಸ್ಕ್ವೇರ್ ಇರೋದು ಸೆಕ್ ಎ ಈಕ್ವಲ್ ಟು, ಇಲ್ಲಿ ರೂಟ್ ತಗೊಂಡ್ರೆ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ. ಇಲ್ಲಿ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ದ ಆನ್ಸರ್ ಈಸ್ sec a equal to root of cot square a plus 1 divided by cot a. This is about sec in terms of cot. Then tan in terms of cot. ಬರೀರಿ, tan ಅಂದ್ರೆ ನನಗೆ ಗೊತ್ತು ರೆಸಿಪ್ರೋಕಲ್ ಆಫ್ cot ಅಂತ. ಸೊ 1 divided by cot a. ಇಲ್ಲಿ ಯಾವ ಐಡೆಂಟಿಟಿನೂ ನನಗೆ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡೆ. So the next question is, write all trigonometric ratios in terms of sec a. ಹಿಂದಿನ ಕ್ವಶನ್ ಅಲ್ಲಿ ಹೇಳಿದ್ವಿ ರೈಟ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಅಂದ್ರೆ ವಿ ನೀಡ್ ಟು ಗೋ ಫಾರ್ ದ ಐಡೆಂಟಿಟೀಸ್. ಅರ್ಥ ಆಯಿತು ಸರ್. ಎದ್ರಲ್ಲಿ ಬರೀಬೇಕು ಸರ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ? ಸೆಕ್ ಫಾರ್ಮಲ್ ಬರೀಬೇಕು. ಸೊ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿಲ್ ಬಿ ಸೈನ್. ಓಕೆ, ಸೈನ್ ಸರ್, ಸೈನು ಸೆಕ್ ಬರ್ಬೇಕು ನನಗೆ. ಸೈನ್ ಈಕ್ವಲ್ ಟು ಸೆಕ್. ಫಸ್ಟ್ ಐಡೆಂಟಿಟಿ ತಗೊಂಡ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್. ಸೆಕ್ ಇದಲ್ಲ, ಕಾಸ್ನ ರೆಸಿಪ್ರೋಕಲ್ ಮಾಡಿದ್ರೆ ಬರುತ್ತೆ ಮಾಸ್ತರ. ಬರ್ರಿ ಹಂಗಂದ್ರೆ ವಿ ನೋ ದ್ಯಾಟ್. ಗೊತ್ತಿತ್ತಪ್ಪ ಅಂದ್ರೆ ವಿ ನೋ ದ್ಯಾಟ್ ಅಂತ ಅವ್ರಿಗೆ. ಗೊತ್ತಿಲ್ಲ ಅಂತ ಸರ್ ವಿ ಡೋಂಟ್ ನೋ ದ್ಯಾಟ್ ಅಂತ ಬರೀಲಿಕ್ಕೆ ಹೋಗ್ಬೇಡ್ರಿ, ಅಂತವ್ರು ಓದಿರಿ. ಗೊತ್ತಿಲ್ಲ ಮುಂದೆ ಹೋಗಂಗಿಲ್ಲ ಕ್ವಶನ್, ಮತ್ತೆ ಹಂಗೆ ಮಾಡಿ. ವಿ ನೋ ದ್ಯಾಟ್ ಬೈ ಯೂಸಿಂಗ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ಎ ಪ್ಲಸ್ cos square a equal to 1. ಅರ್ಥ ಆಯಿತು. ಸೊ ಬೈ ಯೂಸಿಂಗ್ ದಿಸ್ ಐಡೆಂಟಿಟಿ, ಇಫ್ ಐ ಸೆಂಡ್ ಅ cos that side, sin square a equals 1 minus cos square a. ಏನಿಲ್ಲ ಸರ್, ಐಡೆಂಟಿಟಿನ ಪ್ಲಸ್ ಕಾಸ್ನ ಈ ಕಡೆ ಕಳಿಸಿದೆ, ಮೈನಸ್ ಆಯಿತು. ದೆನ್ sin square equal to 1 minus sin square a equal to 1 minus cos ಇದೆ, ಬಟ್ ಐ ನೀಡ್ ಇನ್ ಟರ್ಮ್ಸ್ ಆಫ್ ಸೆಕ್. ಬರ್ಕೊಡ್ರಿ 1 divided by sec square e. ಅರ್ಥ ಆಯಿತು. ದೆನ್ sin square a equal to ಏನಿಲ್ಲ 1, ಸೊ sec square LCM ಆಯಿತು. ಸೊ ವಿಲ್ ಮಲ್ಟಿಪ್ಲೈ sec square, ಯಾಕಂದ್ರೆ sec square ನ LCM ತಗೊಂಡಿದ್ದೀನಿ, ಇಲ್ಲಿ ಏನಿಲ್ಲ sec square a minus 1. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಐ ನೀಡ್ ಇನ್ ಟರ್ಮ್ಸ್ ಆಫ್ ಸೈನ್. ಸೈನ್ ಸ್ಕ್ವೇರ್ ಐತಿ, ಏನ್ ಸರ್ ಸ್ಕ್ವೇರ್ ರೂಟ್ ಆನ್ ಎರಡು ಕಡೆ ಮೀನ್ಸ್ ಬೋತ್ ಸೈಡ್. ಸೊ ಇಟ್ ವಿಲ್ ಬಿ ಲೈಕ್ ಅ ಸೈನ್ ಸ್ಕ್ವೇರ್, ಸಾರಿ ಸೈನ್ ಎ ಈಕ್ವಲ್ ಟು ರೂಟ್ ಆಫ್ ಸೆಕ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸೆಕ್ ಸ್ಕ್ವೇರ್ ಎ. ರೂಟ್ ಒಳಗಡೆ ಐತಪ್ಪ ಅಂದ್ರೆ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸೆಕ್
ಅರ್ಥ ಆಯ್ತು. ದಿಸ್ ಈಸ್ ಅಬೌಟ್ ಅ ಸೈನ್. ದೆನ್ ಸರ್ ಕಾಸ್. ಸರ್ ಕಾಸ್ನ ಹೆಂಗ್ ಸರ್ ಬರೆಯೋದು ಗೊತ್ತೈತಲ್ಲ ಮಾಸ್ತರ, ಸುಮ್ಮನೆ ನಾಟಕ ಮಾಡ್ತೀರಿ. ರೆಸಿಪ್ರೋಕಲ್ ಆಫ್ ಸೆಕ್ ಅಲ್ಲ, ಮುಗಿಸ್ಬಿಡು. ಅರ್ಥ ಆಯ್ತು. ದೆನ್ ಸರ್ ಇನ್ನೊಂದು ಟ್ಯಾನ್. ಇವಾಗ ಟ್ಯಾನ್ ಮತ್ತೆ ಐಡೆಂಟಿಟಿ ಹೋಗೋಣ. ಟ್ಯಾನು ಸೆಕ್ ಒಂದರಲ್ಲೇ ಬರುತ್ತೆ. ಟ್ಯಾನ್ ಇದೆ, ಸೆಕ್ ಇದೆ, ಟ್ಯಾನ್ ಇದೆ, ಸೆಕ್ ಇದೆ, ಡೈರೆಕ್ಟ್ ಆಗಿ ಸಿಕ್ತು. ಸೊ ಬೈ ಯೂಸಿಂಗ್ ದ ಐಡೆಂಟಿಟಿ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಸರ್ ಟ್ಯಾನ್ ಸ್ಕ್ವೇರ್ ಐತಿ, ಸೆಕ್ ಐತಿ. ಓಕೆ, ಇಫ್ ಐ ಸೆಂಡ್ ಸೆಕ್ ದ್ಯಾಟ್ಸ್ ಇಟ್. ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಸೆಕ್ ಸ್ಕ್ವೇರ್. ಸರ್ ನನಗೆ ಬರೀ ಟ್ಯಾನ್ ಬೇಕು. ಟ್ಯಾನ್ ಜೊತೆ ಅವ್ರ ಫ್ರೆಂಡು ಬಂದಾರ, ನನಗೆ ಅವ್ರ ಫ್ರೆಂಡ್ ಬೇಡ, ಮನೆಗೆ ಕಳ್ಸ. ಮೈನಸ್ ಅನ್ನೋದು ಒಂಥರ ನಮಗೆ ಶತ್ರು ಇದ್ದಂಗ. ಮ್ಯಾಥ್ಸ್ ಅಲ್ಲಿ ಮಾರ್ಕ್ಸ್ ಹೋಗೋದ ಮೈನಸ್ ಅಲ್ಲಿ. ಅದಕ್ಕೆ ಏನ್ ಮಾಡೋದು, ಶತ್ರುನ್ ಕಳಿಸ್ಬೇಕಪ್ಪ ಅಂದ್ರೆ ಇನ್ನೊಂದು ಶತ್ರುನ್ ಕರ್ಕೊಂಡ್ಬರೋದು. ದೊಡ್ಡವ್ರ ಮಾತು ಹೇಳ್ತಾರಲ್ಲ, ಶತ್ರುವಿನ ಶತ್ರು ಮಿತ್ರ. ಸೊ ಏನ್ ಮಾಡೋದು ಸರ್, ಇನ್ನೊಬ್ಬನ ಕರ್ಕೊಂಡ್ಬರ್ರಿ. ಮಲ್ಟಿಪ್ಲೈ ಮೈನಸ್ ಆರ್ ಮಲ್ಟಿಪ್ಲೈ ನೆಗೆಟಿವ್ ಆನ್ ಬೋತ್ ಸೈಡ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಪ್ಲಸ್ 1 ಇರೋದು ಮೈನಸ್ 1 ಆಯಿತು, ಮೈನಸ್ ಸೆಕ್ ಸ್ಕ್ವೇರ್ ಇರೋದು ಪ್ಲಸ್ ಸೆಕ್ ಸ್ಕ್ವೇರ್. ಅರ್ಥ ಆಯಿತು. ಟ್ಯಾನ್ ಸ್ಕ್ವೇರ್ ಇದೆ, ನನಗೆ ಬೇಕು ಟ್ಯಾನ್. ಹೊಡ್ರಿ, ಇನ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ದೆನ್ ಇಟ್ ವಿಲ್ ಬಿ ಲೈಕ್ ಅ ಟ್ಯಾನ್ ಎ ಈಕ್ವಲ್ ಟು ರೂಟ್ ಆಫ್ ಸೆಕ್ ಸ್ಕ್ವೇರ್ ಎ ಮೈನಸ್ 1. ಐ ಥಿಂಕ್ ಅರ್ಥ ಆಯಿತು ಅಂತ ಅನ್ಕೊಂಡೆ. ದಿಸ್ ಈಸ್ ಅಬೌಟ್ ಅ ಟ್ಯಾನ್. ಸೈನ್, ಕಾಸ್, ಟ್ಯಾನ್. ನೆಕ್ಸ್ಟ್ ಇರೋದು ಕಾಟ್. ಸರ್ ನನಗೆ ಕಾಟ್ ಅಂದ್ರೆ ಗೊತ್ತು, ರೆಸಿಪ್ರೋಕಲ್ ಆಫ್ ಟ್ಯಾನ್. ಇದ ಆನ್ಸರ್ ಉಲ್ಟಾ ಮಾಡಿ ಮಾಸ್ಟರ್. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತಿ? ಗೊತ್ತಿದ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿ. ಸೆಕ್ ಸ್ಕ್ವೇರ್ ಎ ಮೈನಸ್ 1. ಯಾಕಂದ್ರೆ ಟ್ಯಾನಿನ ಉಲ್ಟಾ ಕಾಟ್ ಅಲ್ಲ, ಟ್ಯಾನಿನ ಆನ್ಸರ್ ಉಲ್ಟಾ ಬರೆದ್ರೆ ಕಾಟ್ ಆನ್ಸರ್ ಸಿಗ್ತದೆ. ಸರ್ ಸೆಕ್ನ ಸೆಕ್ಕಲ್ಲಿ ಬರೆಯೋದು ಅಷ್ಟು ಜಾಣಲ್ಲ ನಾವು, ನಮಗೆ ಅದಕ್ಕೆ ಅದೇ ಮತ್ತೆ ಯಾಕೆ ಬರ್ತೀವಿ. ದೆನ್ ಕೋಸೆಕ್. ಕೋಸೆಕ್ಕಿಗೂ ತಲೆ ಓಡಿಸ್ತೀರಿ, ತಲೆ ಐದು ಮೇಲೆ ಓಡಿಸ್ಲೇಬೇಕಲ್ಲ. ಸೈನಿನ ಆನ್ಸರ್ ರೆಸಿಪ್ರೋಕಲ್ ಮಾಡಿದ್ರೆ ಆಯ್ತು. ಸೈನಿನ ಆನ್ಸರ್ ಏನು, ರೂಟ್ ಆಫ್ ಸೆಕ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡ್ ಬೈ ಸೆಕ್ ಎ. ಉಲ್ಟಾ ಮಾಡ್ರಿ. ಕೋಸೆಕ್ ಎ ಈಕ್ವಲ್ ಟು ಸೆಕ್ ಎ ಡಿವೈಡೆಡ್ ಬೈ ರೂಟ್ ಆಫ್ ಸೆಕ್ ಸ್ಕ್ವೇರ್ ಎ ಮೈನಸ್ ರೂಟ್ ಆಫ್ ಸೆಕ್ ಸ್ಕ್ವೇರ್ ಎ ಮೈನಸ್ 1. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಶುಭ ದಿನ ಅಂತ ಹೇಳ್ಬೋದು. ಅರ್ಥ ಆಯಿತು? Yes, then the next question we will solve in the next video. Till then, thank you. Bye bye.